ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡಿನಲ್ಲಿರುವಂಥ ಸದಸ್ಯರ KYCಯನ್ನು ಯಾವ ರೀತಿಯಾಗಿ ಮೊಬೈಲಲ್ಲೇ ಮಾಡಬೇಕಂತ ನಿಮಗೆ ತಿಳಿಸ್ಕೊಡ್ತೀವಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಮಾಡ್ಕೊಳ್ಳಿ. ನಾ ಮಾಡಿರುವಂಥ ಈ ವಿಡಿಯೋವನ್ನು ರೇಷನ್ ಕಾರ್ಡ್ ಇರುವಂಥ ವ್ಯಕ್ತಿಗಳಿಗೆ ಆದಷ್ಟು ಶೇರ್ ಮಾಡಿ. ನಿಮ್ಮ ರೇಷನ್ ಕಾರ್ಡಿಗೆ KYCಯನ್ನು ಮಾಡಿಸುವುದು ಸರ್ಕಾರದ ಕಡ್ಡಾಯ ನಿಯಮವಾಗಿದೆ. ಆದಷ್ಟು ಬೇಗನೆ ಮಾಡಿಕೊಳ್ಳಿ, ಇಲ್ಲಾಂದರೆ ನಿಮಗೆ ಬರುವಂಥ ಗೃಹಲಕ್ಷ್ಮಿ ಹಣವನ್ನು ಕೂಡ ಬರುವುದಿಲ್ಲ. ಆದಷ್ಟು ಬೇಗನೆ ಮಾಡಿಕೊಳ್ಳಿ. ಮೊದಲಿಗೆ ಗೂಗಲ್ನಲ್ಲಿ ಹೋಗಿ ಆಹಾರ ಅಂತ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡ ಬಳಿಕ ಒಂದು ವೆಬ್ಸೈಟ್ ಬರುತ್ತೆ. ಆ ವೆಬ್ಸೈಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಅಲ್ಲಿ 3 ಡಾಟ್ ಕಾಣ್ತಾ ಇದೆಯಲ್ಲ, ಆ ಡಾಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡ್ಕೊಂಡ ಬಳಿಕ ಈ ರೇಷನ್ ಕಾರ್ಡ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ಬಳಿಕ ಲಿಂಕಿಂಗ್ UID ಅಂತ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಓನ್ಲಿ ಬೆಂಗಳೂರು ಡಿಸ್ಟಿಕ್ ಕ್ಲಿಕ್ಕರ, ಓನ್ಲಿ ಫಾರ್ ಕಲಬುರಗಿ, ಬೆಂಗಳೂರು ಡಿವಿಷನ್ ಎಕ್ಸೆಪ್ಟ್ ಬೆಂಗಳೂರು. ನಿಮಗೆ ಯಾವ ಜಿಲ್ಲೆ ಇದರೊಳಗೆ ಬರುತ್ತೆ ಆ ಜಿಲ್ಲೆ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ UID ಲಿಂಕಿಂಗ್ ಫಾರ್ RC ಮೆಂಬರ್ಸ್ ಅಂತ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇಲ್ಲಿ ಆಧಾರ್ ನಂಬರ ವರ್ಚುವಲ್ ID ಅಂತ ಆಪ್ಷನ್ ಇದೆ. ಆಧಾರ್ ನಂಬರ್ ಮೇಲೆ ಕ್ಲಿಕ್ಕನ್ನು ಮಾಡಿ ಇಲ್ಲಿ ನಿಮ್ಮ 12 ಅಂಕಿಯ ಆಧಾರ್ ನಂಬರನ್ನು ಎಂಟ್ರ್ ಮಾಡಿ. ಎಂಟ್ರ್ ಮಾಡಿದ ಬಳಿಕ ಗೋ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಮಾಡಿದ ಬಳಿಕ ನಿಮ್ಮ ಆಧಾರ್ ಕಾರ್ಡಿಗೆ ಒಂದು OTPಯನ್ನು ಕಳಿಸಲಾಗುತ್ತದೆ. ಅಲ್ಲಿ ಓಕೆ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ನಿಮ್ಮ ಆಧಾರ್ ಕಾರ್ಡಿಗೆ ರಿಜಿಸ್ಟರ್ ಇರ್ತಕ್ಕಂಥ ಮೊಬೈಲ್ ನಂಬರಿಗೆ OTP ಬರುತ್ತೆ. ಆ OTPಯನ್ನು ಇಲ್ಲಿ ಎಂಟ್ರನ್ನು ಮಾಡ್ಕೊಳ್ಳಿ. OTPಯನ್ನು ನಮೂದಿಸಿ ಅಂತ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಎಂಟ್ರನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡ ಬಳಿಕ ಗೋ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿ. OTP ಹ್ಯಾಸ್ ಬಿನ್ ವ್ಯಾಲಿಡೇಟ್ ಸಕ್ಸಸ್ಫುಲ್ ಈ ರೀತಿಯಾದಂಥ ಬರುತ್ತೆ. ನಿಮ್ಮ RC ನಂಬರನ್ನು ಎಂಟ್ರ್ ಮಾಡ್ಕೊಳ್ಳಿ. RC ನಂಬರ್ ಅಂದರೆ ರೇಷನ್ ಕಾರ್ಡ್ ನಂಬರನ್ನು ನೀವು ಸರಿಯಾಗಿ ಎಂಟ್ರನ್ನು ಮಾಡ್ಕೊಳ್ಳಿ. ಈಗ ಎಂಟ್ರ್ ಮಾಡ್ಕೊಂಡು ಗೋ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಮೆಂಬರ್ ಡೀಟೇಲ್ಸ್ ಡಸ್ ನಾಟ್ ಎಕ್ಸಿಟ್ ಇದು ಯಾಕೆ ಈ ಥರ ಬರುತ್ತೆ ಅಂದರೆ, ನಂದು ಆಲ್ರೆಡಿ ಈಗ ರೇಷನ್ ಕಾರ್ಡಿಗೆ KYC ಇದೆ. ಆದ ಕಾರಣದಿಂದ ಈ ರೀತಿಯಾಗಿ ಬರುತ್ತೆ. ಒಂದು ವೇಳೆ ನನ್ನ ರೇಷನ್ ಕಾರ್ಡಿಗೆ KYC ಇದ್ದಿದ್ದಿಲ್ಲ ಅಂದರೆ ಯುವರ್ ಆಧಾರ್ ಈಸ್ ಸಕ್ಸಸ್ಫುಲಿ ಅಂತ ಬರ್ತಾಯಿತ್ತು. ಯಾರ್ದು ಈ ಥರ ಬರುತ್ತೆ ಅಂದರೆ ಅವ್ರದ್ದು ಇದ್ದಿರುತ್ತೆ ಆಲ್ರೆಡಿ. ಒಂದು ವೇಳೆ ಇದ್ದಿದ್ದಿಲ್ಲ ಅಂದರೆ ಯುವರ್ ಆಧಾರ್ ಈಸ್ ಸಕ್ಸಸ್ಫುಲಿ ಅಂತ ಬರ್ತಾಯಿತ್ತು. ಒಂದು ವೇಳೆ ನಿಮಗೆ ಮೊಬೈಲ್ನಲ್ಲಿ KYC ನಿಮ್ಮ ರೇಷನ್ ಕಾರ್ಡಿಗೆ ಆಗಲಿಲ್ಲ ಅಂದರೆ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿ ಅಲ್ಲಿ ನೀವು ಮಾಡಿಸ್ಕೋಬೋದು. ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಮಾಡ್ಕೊಳ್ಳಿ. ಆದಷ್ಟು ಈ ವಿಡಿಯೋವನ್ನು ರೇಷನ್ ಕಾರ್ಡ್ ಇರುವಂಥ ವ್ಯಕ್ತಿಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.